ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ಗೆ 7 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ಮುಂದೆ ಬರತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನೀವು ಪಡ್ಕೋಬೋದು. ಮತ್ತು ಒಂದು ಜಾಬ್ದ ಅಪ್ಡೇಟ್ ಬಂದತ್ತಂತೇಳಿ ಅಷ್ಟೇ ಹೇಳಿಬಿಡಲ್ರಿ ಸ್ನೇಹಿತರೆ. ಯಾಕಂದ್ರೆ ಆ ಜಾಬ್ ಅಪ್ಡೇಟ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ, ಯಾವಾಗ ಎಂಡ, ಎಷ್ಟು ಚಾನಲ್ ಐತಿ, ಸಂಪೂರ್ಣ ನೋಟಿಫಿಕೇಶನ್ ಮಾಹಿತಿ ದೊರೀತದ. ಮತ್ತು ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಮಾಹಿತಿ ದೊರೀತದೆ. ಎಕ್ಸಾಮ್ ಹೆಂಗೆ ನಡೆದಾವು, ಎಕ್ಸಾಮ್ ಕ್ವಶನ್ ಪೇಪರ್, ಪ್ರತಿಯೊಂದು ಮಾಹಿತಿ ನೀವು ಸೆಲೆಕ್ಷನ್ ಆಗಿ ನಿಮ್ಮ ಜೈನಿಂಗ್ ಬರೋ ಮಟ್ಟ ಈ ಯೂಟ್ಯೂಬ್ ಚಾನಲ್ ನಿಮ್ಮ ಕೈ ಹಿಡಿತದೆ ಸ್ನೇಹಿತರೆ. ಆದ್ದರಿಂದ ಮೊದಲ ಬಾರಿಗೆ ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿಯವ್ರಿಗೆ ಇರ್ತಾರೆ ಅವ್ರಿಗೂ ಶೇರ್ ಮಾಡಿರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಮೇಕಿನ ಪ್ರೆಸ್ ಆಲ್ ಇಟ್ಕೊಳ್ರಿ. ಹಂಗಂತಂದ್ರೆ ಇವತ್ತಿನ ಈ ವಿಡಿಯೋಗೆ ಏನು ಚಲ ಐತಿ, ಇದರೊಳಗೆ ಏನು ನೋಡೋಣ ಅಂತಂದ್ರೆ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಅಂತ ಬರ್ದೀನಿ ರೀ. ಅದ್ರ ಮುಂದೇನ ಆಲ್ರೆಡಿ ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ದಯವಿಟ್ಟು ನಿಮ್ಮ ಹತ್ತಿರ ಆನ್ಲೈನ್ ಸೆಂಟರ್ಗೆ ಕೊಡ್ರಿ, ಇಲ್ಲ ನಮ್ಮ ಮೊಬೈಲ್ ಒಳಗೆ ಹಾಕಕ್ಕೆ ಬರುತ್ತಂದ್ರೆ ಮೊಬೈಲ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇಷ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ, ಯಾವಾಗ ಎಂಟ, ಚಲೋ ನೆಕ್ಸ್ಟ್ ಅಂತ ನಮ್ಮ ಯೂಟ್ಯೂಬ್ನಾಗ ಆಲ್ರೆಡಿ ನಾನು ಏನು ಮಾಡೀನಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅಲ್ಲಿ ಹೋಗಿ ನಿಮ್ಮ ಏಜ್ ನೋಡ್ಕೊಳ್ರಿ, ಏಜ್ ನೋಡ್ಕೊಳ್ರಿ. ಮತ್ತು ನೀವು ಯಾವ ಕ್ಯಾಸ್ಟ್ ಒಳಗೆ ಬರ್ತೀರಿ ನೋಡ್ಕೊಳ್ರಿ. ಮತ್ತು ನಿಮ್ದು ಯಾವ ಎಕ್ಸಾಮ್ ಸೆಂಟರ್ ನೋಡ್ಕೊಳ್ರಿ. ಮತ್ತು ಅಷ್ಟು ಮಾಡ್ಕೊಳ್ರಿ. ಮತ್ತು ಇನ್ನು ಸ್ಟಡಿ ಮಾಡೋಕೆ ಇದೈತಿ. ಹಂಗಂದ್ರೆ ಸ್ನೇಹಿತರೆ ಏನು ನೋಡೋಣ ಅಂತಂದ್ರೆ ಈ ವಿಡಿಯೋಗೆ ಪರ್ಟಿಕ್ಯುಲರ್ ಫೋಕಸ್ ಈ ವಿಡಿಯೋ ಎದಕ್ಕೆ ಮಾಡಿತ್ತಂದ್ರೆ SSCGD ಎಷ್ಟು ಮಂದಿ ಬರ್ದಿರಿ ನೋಡ್ಕೊಳ್ರಿ. ಅದ್ರ ಬಗ್ಗೆ ಈಗ ಎಕ್ಸಾಮ್ ಚಾಲು ಅದಾವ, ಯಾರ್ಯಾರು ತಂದು ನೋಡ್ಕೊಳ್ರಿ. ಅದು ಬ್ಯಾಡ್ ಬಿಡ್ರಿ. ಈಗ ಇದಕ್ಕೆ ಬರೋಣ. ಹಂಗಂದ್ರೆ ಸ್ನೇಹಿತರೆ ಇಂಡಿಯನ್ ಆರ್ಮಿ ಏನು ಹೇಳತ್ತೀರಿ, ಇಂಡಿಯನ್ ಆರ್ಮಿ ಇದನ್ನ ಫೋಕಸ್ ಮಾಡ್ಕೊಳ್ಳಿದ್ದೀರ. ಇಂಡಿಯನ್ ಆರ್ಮಿಗೆ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕರ್ನಾಟಕದವ್ರು ಏನು ಮಾಡ್ತೀರಿ, ಕನ್ನಡ ಮಾಧ್ಯಮದ ಎಕ್ಸಾಮ್ ಇರಲ್ಲ, ಆದರೂ ಸಹ ಕನ್ನಡದಲ್ಲಿ ಸ್ವಲ್ಪ ಓದ್ಕೊಂಡ್ರೆ ನಮಗೆ ಗ್ರಿಪ್ ಸಿಗುತ್ತೆ ಸ್ನೇಹಿತರೆ. ಅದರ ಫಾರ್ಮುಲಾಸ್, ಅದರ ಮ್ಯಾಥ್ಸ್ ರೀಸನಿಂಗ್ ಬಿಡಿಸೋ ಮೆಥಡ್, ಅದಕ್ಕೋಸ್ಕರ ನಮ್ಮ ಕನ್ನಡ ಮಾಧ್ಯಮದೊಳಗೆ ಭಾಳ ಮಂದಿ ಏನು ಮಾಡ್ತೀರಿ, ಬುಕ್ಸ್ ಅದಾವ ಅಂತ ಕಮೆಂಟ್ ಹಾಕತ್ತೀರಿ ಮತ್ತು ಮೆಸೇಜ್ ಇದು ಮಾಡಾಕತ್ತೀರಿ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಆರ್ಮಿಗೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಯಾವುದೇ ಆಥರ್ಸ್ ಆಗಲಿ ಯಾರು ಆಗಲಿ ಇಂಡಿಯನ್ ಆರ್ಮಿ ಬೇಸ್ ಆಗಿಟ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಬುಕ್ಸನ್ನು ಬರೋದಿಲ್ಲ ರೀ. ಯಾವುದು ಒಂದು ಬುಕ್ಸ್ ನಿಮಗೆ ಮಾರ್ಕೆಟ್ ಒಳಗೆ ಅವೈಲೇಬಲ್ ಇಲ್ಲ ಇಂಡಿಯನ್ ಆರ್ಮಿಗೆ ಅಂತೇಳಿ. ಹಂಗಂತಂದ್ರೆ ನೀನು ಹೆಂಗೆ ಮಾಡೋದಾ ಅಂತ ಭಾಳ ಮಂದಿ ಕೇಳ್ತೀರಿ. ಇನ್ನು ಹೆಂಗೆ ಮಾಡೋದು, ಕನ್ನಡ ಮಾಧ್ಯಮದಲ್ಲಿ ಬುಕ್ಸ್ ಇಲ್ಲ. ಹಂಗಂತಂದ್ರೆ ಅಪ್ಲಿಕೇಶನ್ ಹಾಕಿ ಹೋಗಿ ಯಾವುದು ಮನುಷ್ಯಗೆ ಬರ್ತಾ ಅದನ್ನು ABCD ಅಂತ ಹೇಳ್ತಾ ಇದು ಮನುಷ್ಯ ಮತ್ತು ಇದು ದೇವ್ರ ಅಂಕಿ ಹಾಕಿ ಬರೋಂಗಿಲ್ಲ ರೀ. ಯಾಕಂದ್ರೆ ನಿಮ್ಗೆ ಜಾಬ್ ಸಿಗ್ಬೇಕಂದ್ರೆ ಈಗಿನ ಜನ್ರೇಷನ್ ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ. ಹಂಗಂದ್ರೆ ಇನ್ನು ಕನ್ನಡ ಮೀಡಿಯಮ್ ಇಲ್ಲ, ಇನ್ನು ಹೆಂಗೆ ಮಾಡೋದು ಭಾಳ ವರಿ ಆಗಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ಕೊಳ್ರಿ, ಏನು ಮಾಡ್ತೀರಿ, ಭಾಳ ಮಂದಿ ಏನು ಮಾಡಿದ್ರಿ ಇಂಡಿಯನ್ ಆರ್ಮಿ ಎಕ್ಸಾಮ್ ಹೆಂಗೆ ಪಾಸ್ ಆಕತ್ತಿಲ್ಲ, ಕನ್ನಡ ಮೀಡಿಯಮ್ದು ಇರಲ್ಲ, ನಂಗೆ ಇಂಗ್ಲೀಷ್ ಹಿಂದಿ ತಿಳಿಯಂಗಿಲ್ಲ ಅಂತ ಭಾಳ ವರಿ ಮಾಡ್ಕೋತೀರಿ. ಅಷ್ಟು ವರಿ ಮಾಡ್ಕೊಳಕತ್ತಿ ಇಲ್ರಿ ಸ್ನೇಹಿತರೆ. ನಮ್ಮ ಆರ್ಮಿ ಎಕ್ಸಾಮ್ ಮತ್ತು ಕಟಪ್ ಆಲ್ಮೋಸ್ಟ್ ಕಡಿಮೆ ಅಂತಿರ್ತಾವೆ. ಬಟ್ ಅದನ್ನು ಏನು ಮಾಡಲ್ಲ ಅವರು ಪಬ್ಲಿಷ್ ಮಾಡಲ್ಲ. ಯಾವ ಯೂಟ್ಯೂಬರ್ಗೂ ಗೊತ್ತಾಗಲ್ಲ, ಯಾವ ಅಕಾಡೆಮಿಯವ್ರಿಗೆ ಏನೇನು ಗೊತ್ತಾಗಲ್ಲ. ಅದು ಒಳಗೆ ಯಾರು ಅಲ್ಲಷ್ಟು ಗೊತ್ತಿರ್ತಾರೆ ಸ್ನೇಹಿತರೆ. ಹಂಗಂತಂದ್ರೆ ಕನ್ನಡ ಮೀಡಿಯಮ್ದಲ್ಲಿ ಅಷ್ಟು ಬುಕ್ಗಳು ಅದಾವಣ. ಆಲ್ರೆಡಿ ಹೇಳಿದ್ದೇನೆ, ಕನ್ನಡ ಮೀಡಿಯಮ್ದಲ್ಲಿ ಇಂಡಿಯನ್ ಆರ್ಮಿಯನ್ನು ಫೋಕಸ್ ಮಾಡಿ ಇಟ್ಕೊಂಡು ಯಾವ ಆಥರ್ ಒಂದು ಬುಕ್ ಬರೋದಿಲ್ಲ ರೀ. ಬೇಕಾದ ಮಾರ್ಕೆಟ್ ಹೋಗ್ರಿ ನೀವು, ಹಳ್ಳಿಯಿಂದ ಡೆಲ್ಲಿಗೆ ಹೋದ್ರೆ ಯಾವ ಆಥರ್ ಸಿಗಲ್ಲ. ಅದಾವ ಎಲ್ರಾಗದಾವ, ಇಂಗ್ಲೀಷ್ ಒಳಗೈತ್ರಿ ಮತ್ತು ಹಿಂದಿ ಒಳಗೈತ್ರಿ. ನಮಗೆ ಇವು ಎರಡು ಲ್ಯಾಂಗ್ವೇಜ್ ಅಷ್ಟು ಪರ್ಫೆಕ್ಟ್ ಎಲ್ಲ, ನಾವಿರೋದು ಕನ್ನಡದಾಗ. ಹಂಗಂತಂದ್ರೆ ನಾವು ಏನು ಮಾಡೋದಾ, ಒಟ್ಟು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರ್ಯಾರು SSCGD ಬರ್ದಾರ ನೋಡ್ರಿ, SSCGD ಯಾರ್ಯಾರು ಬರ್ದಾರ ನೋಡ್ರಿ ಎಕ್ಸಾಮ ಈ ಸಲ ನಮ್ಮ ಕರ್ನಾಟಕದವ್ರು ಅವ್ರು ಬುಕ್ಸ್ ಕಂಪಲ್ಸರಿ ಕನ್ನಡದೊಳಗೆ ತೊಗೊಂಡಿರ್ತಾರೆ. ಕಂಪಲ್ಸರಿ ಅಂತ ಹೇಳಕ್ಕೆ ಬರಲ್ಲ ರೀ, ಕೆಲವೊಬ್ರು ತೊಗೊಂಡಿರ್ತಾರೆ. ಆಲ್ಮೋಸ್ಟ್ ಆಲ್ ಶೇಕಡ ಒಂದು 80% ಯಾಕೆ ಕನ್ನಡ ಮೀಡಿಯಮ್ದೋಗಿರ್ತಕ್ಕಂಥ ಬುಕ್ಸ್ನ ಅವ್ರು ತೆಗೆದುಕೊಂಡಿದ್ದಾರೆ. ಹಂಗಂದ್ರೆ ಕನ್ನಡ ಮೀಡಿಯಮ್ ಯಾವ SSCGD ಬುಕ್ಸ್ ಅಂತ ನಾನು ತಳಗೆ ಫೋಟೋಸ್ ಸಹಿತ ಪ್ರೂಫ್ ಹಾಕಿದ್ದೀನಿ, ನೀವೇನು ವರಿ ಮಾಡ್ಕೊಂಡು ತೋರಿಸ್ತೀನಿ. ಹಂಗಂತಂದ್ರೆ ಆ ಬುಕ್ಸ್ನ ನೀವು ನಿಮ್ಮ ಬ್ರದರ್ ಇರ್ತಾರಲ್ಲ, ಯಾರೇ ಇರ್ತಾರೆ ಅವ್ರದ್ದು ಎಕ್ಸಾಮ್ SSCGD ಮುಗಿದಿರುತ್ತೆ, ಅವ್ರದ್ದು ಇಸ್ಕೊಳ್ರಿ. ಇಲ್ಲ ಅಂತಂದ್ರೆ ನಿಮಗೆ ಹತ್ತಿರ ಮಾರ್ಕೆಟ್ ಇತ್ತು, ಮಾರ್ಕೆಟ್ನಾಗ ಹೋಗಿ ತರಿಸ್ರಿ. ಇಲ್ಲಾಂದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್ ಬೇಕಾದ ಆ್ಯಪ್ನೊಳಗೆ ನಿಮ್ಗೆ ಆ ಬುಕ್ ಸಿಗ್ತಾವೆ, ಒಳ್ಳೆ ಬಿದ್ದಾವೆ ಸ್ನೇಹಿತರೆ. ಒಟ್ಟು ಬರಿ ಮಾಡ್ಕೊಳಕ್ಕೆ ಹೋಗ್ರಿ. ಏನು ನಿಮ್ಗೆ ಇದನ್ನು ಇಂಡಿಯನ್ ಆರ್ಮಿ ಹೋಗ್ಬೇಕು ಅನಿಸೈತೆ ಅಂದ್ರೆ ಏನು ಒಂದು 400-300 ರೂಪಾಯಿ ಹೋಗ್ತಾವೆ.
ವರಿ ಮಾಡ್ಕೊಳಕ್ರಿ. ಯಾಕಂದ್ರೆ ಜಾಬ್ ಐತೆ ಸ್ನೇಹಿತರೆ, ಕಷ್ಟ ಪಡಾಕೈತ್ರಿ, ಅಪ್ಲಿಕೇಶನ್ ಹಾಕ್ರಿ, ಎವ್ರಿ ಡೇ ರನ್ನಿಂಗ್ ಮಾಡ್ತೀರಿ, ಎಕ್ಸಸೈಸ್ ಮಾಡ್ತೀರಿ, ಅದ್ರ ಜೊತೆ ಸ್ವಲ್ಪ ಸ್ಟಡಿ ಮಾಡಲೇಬೇಕು ಸ್ನೇಹಿತರೆ ನೀವು. ಅದ್ರಾಗೆ ನೋ ಮೋರ್ ಆಪ್ಷನ್ಸ್. ಹಂಗಂತಂದ್ರೆ ನೀವು SSC GT ಯಾವ ಕನ್ನಡ ಮೀಡಿಯಂ ಬುಕ್ಸ್ ಅದಾವ ಅಂತ ಕೇಳ್ತೀರಿ. ಕನ್ನಡ ಮೀಡಿಯಮ್ದಾಗ ಯಾವ್ದಾವ ನೋಡ್ರಿ, ಮತ್ತು ವಿತ್ ಫೋಟೋ ಸಹ ನಾನು ಇಲ್ಲಿ ಹಾಕೇನ್ರಿ. ಏನು ಮಾಡ್ರಿ ಇಲ್ಲಿ ಹೇಳಿ ನೋಡ್ರಿ, SSC GT ಬುಕ್ಸ್ ಅದಾವ್ರಿ, ಒಂದು 3-4 ಅದಾವ. ನಾ ಇಲ್ಲಿ ಒಂದು 3 ಹಾಕಿದ್ದೀನಿ ಅಂತ ನೋಡ್ರಿ. ಅಥವಾ ಅವತ್ತು ನೀವು ಕನ್ನಡದಲ್ಲಿ ಲಭ್ಯ ಐತಿ. ಮತ್ತು ನೀವು ಏನು ಮಾಡ್ಕೋಬೇಕಂತಂದ್ರೆ ಬರೀ ಕನ್ನಡ ಮೀಡಿಯಮ್ದಾಗ ಅಟ್ಟ ನೋಡ್ರಿ ಯೂಸಿಲ್ ಸ್ನೇಹಿತರೆ. ಕನ್ನಡ ಮೀಡಿಯಮ್ದಾಗ ಅದ್ರದ ಬಿಡಿಸು ಮೆಥಡ್ ತಿಳ್ಕೊಡ್ರಿ. ಒಂದು ಟ್ರೈನ್ ಅಂತ ಬರ್ತದ, ಟ್ರೈನ್ ಅಂತ, ಇಲ್ಲಿ ರೈಲಿನ ಅಂತ ಬರ್ತದೆ. ಆ ಎರಡು ನೀವು ನೋಡ್ಕೋಬೇಕು. ನಿಮ್ಗೆ ಇಂಗ್ಲೀಷ್ನಾಗ ಇಂಡಿಯನ್ ಆರ್ಮಿ ಇಂಗ್ಲೀಷ್ ಹಿಂದಿ ಇರ್ತದೆ, ನೀವು ಕನ್ನಡದಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಬಟ್ ಇಂಗ್ಲೀಷ್ನಾಗ ನಿಮ್ಗೆ ಅದನ್ನು ನೋಡ್ರೆ ತಿಳಿತಿರ್ಬೇಕು ರೀ. ಹಂಗಂತಂದ್ರೆ ಕನ್ನಡದಾಗ ಯಾವ್ದು ಐತ್ರಿ, 1ನೇ ಬುಕ್ ನೋಡ್ಕೊಡ್ರಿ, ಸ್ಪರ್ಧಾ ವಿಜಯ ಕೇಂದ್ರ ಸರ್ಕಾರ ಸೇನಾಪಡೆಗಳ ನೇಮಕಾತಿ ಅಂತ ಇದೊಂದು ಐತ್ರಿ. ಇದೊಂದು ಬುಕ್ಸ್ ಐತ್ರಿ, SSC ಕಾನ್ಸ್ಟೇಬಲ್ಗಂತ ಇದನ್ನು ಬರ್ದಾರ. ಬಟ್ ಇದ್ರಂದ ನೀವು ಕಂಟೆಂಟ್ ಚಲೋ ಐತ್ರಿ, ತೊಗೋಬೋದು ಸ್ನೇಹಿತರೆ. ಸ್ನೇಹಿತರೆ ಅವಾಗ ಹೇಳಿದ್ರೆ ನಾ ಯಾವುದೇ ಬುಕ್ಕನ್ನ ಪಬ್ಲಿಷ್ ಮಾಡೋದಾಗಲಿ ನನಗೆ ಕೆಲಸ ಅಲ್ಲ. ನನ್ನ ಯೂಟ್ಯೂಬರ್ಸ್ ಯಾರು ನಾನು ಯೂಟ್ಯೂಬ್ ವಾಚ್ ಮಾಡ್ತೀರಿ ಅವ್ರಿಗೊಂದು ಬಾಸ್ಟ್ ಕೊಡೋದಷ್ಟ ಅನ್ನೋದು. ನಾ ಯಾವುದು ಈ ಬುಕ್ ಆಗಲಿ, ನಾ ಇನ್ನೊಂದು 3 ಬುಕ್ ಕೇಳಿದೀನಿ ರೀ, ಅದ್ರ ಪಬ್ಲಿಷ್ ಮಾಡು ಗುಣ ಅಂತಲ್ರಿ. ಯಾರ್ದು ಒಳ್ಳೇದೈತಿ ನೋಡ್ರಿ ಸ್ನೇಹಿತರೆ, ಒಳ್ಳೆ ಕಂಟೆಂಟ್ ಐತಿ, ಆ ಒಳ್ಳೆ ಕಂಟೆಂಟನ್ನು ಏನು ಮಾಡ್ತೀನಿ ಯೂಟ್ಯೂಬರಿಗೆ ಶೇರ್ ಮಾಡ್ತೀನಿ ರೀ. ಆ ಬುಕ್ನ ಅವ್ರು ತೊಗೊಂಡು ಬೈ ಮಾಡ್ಬೋದು ಅಥವಾ ಬಿಡ್ಬೋದು. ಇಲ್ಲ ಅದಕ್ಕಿಂತ ಒಳ್ಳೇದಿತ್ತಂದ್ರೆ ಅವ್ರು ಸ್ಟಡಿ ಮಾಡ್ತಾನೆ ಇರ್ಬೋದಿಲ್ಲ. ಅವರ ಒಂದು ಇಲ್ಲಿ ಕಮೆಂಟ್ ಹಾಕಿರಿ, ಇನ್ನೊಬ್ರಂತೂ ಒಂದು ಹೆಲ್ಪ್ ಆಗ್ತಾರೆ. ಹೆಲ್ಪಿಂಗ್ ನೇಚರ್ ಒನ್ಲಿ. ಯಾವ ಬುಕ್ಕು ನನಗೇನು ಸಂಬಳ ಕೊಡೋಲ್ಲ ಸ್ನೇಹಿತರೆ, ಏನು ಪಬ್ಲಿಷ್ ಮಾಡಂತ ನಂಗೆ ಹಣ ಕೊಡೋಲ್ಲ, ಬುಕ್ ಸಹ ಅವ್ರು ಫ್ರೀ ಕೊಡೋಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳತ್ತೀನಿ ರೀ, ಯಾರು ತಪ್ಪು ತಿಳ್ಕೊಬೇಡ್ರಿ. ಹಾಗಂತ ಇದೊಂದು ಬುಕ್ ಐತ್ರಿ ಸ್ನೇಹಿತರೆ, ಸ್ಪರ್ಧಾ ವಿಜಯ ಪಬ್ಲಿಷ್ ಮಾಡಕತ್ತಿದ್ರೆ ಕೊಟ್ಟಿದ್ದಾರೆ ನೋಡ್ರಿ ಪಬ್ಲಿಷ್. ನಾ ಎಲ್ಲಿ ಇದನ್ನು ಸಹ ಎಲ್ಲಿದೆ ಹಾಕಿನಂದ್ರೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹಾಕಿದ್ದೀನಿ ರೀ. ಇದೈತಿ. ಇನ್ನು ನೆಕ್ಸ್ಟ್ ಇದೊಂದು ಐತಿ ನೋಡ್ರಿ, ಇದು ಸಹ ನಿಮ್ಗೆ ಎಲ್ಲಿ ಬೇಕಲ್ಲಿ ಅವೈಲೇಬಲ್ ಐತ್ರಿ. ನಿಮ್ಮ ಹತ್ತಿರದ ಎಲ್ರಿ ಮಾರ್ಕೆಟ್ ಒಳಗೆ ಸಿಗ್ಬೋದಾ, ಅಮೆಝಾನ್ ಸಿಗ್ತದ, ಫ್ಲಿಪ್ಕಾರ್ಟ್ನೊಳಗೂ ಸಿಗ್ತದೆ. ಅಲ್ಲಿ ಹತ್ತಿರಕ್ಕೆ ಹೋಗಿ ವಿಸಿಟ್ ಮಾಡಿ ನೀವು ಬೈ ಮಾಡ್ಕೋಬೋದು ಅಂತ ಇದೊಂದು ಐತ್ರಿ ನೋಡ್ರಿ, SSC ಸೆಮಿಸ್ಟರ್ದವ್ರದ್ದು ಐತೆ. ಇಷ್ಟು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಪುಸ್ತಕಗಳು ನಿಮ್ಗೆ ಎಲ್ಲರ ಲಭ್ಯ ಇದ್ರು ಸಹ ನೀವು ಎಲ್ಲರ ಬೆಸ್ಟ್ ಮಟ್ರಿಯಲ್, ಕೋಚಿಂಗ್ ಸೆಂಟರ್ ಮಟ್ರಿಯಲ್ ನೀವು ಸ್ಟಡಿ ಮಾಡತ್ತಿದ್ರೆ ಅದನ್ನು ಸ್ಟಡಿ ಮಾಡಿರಿ. ನಾ ಈ 3 ಬುಕ್ ಹೇಳೀನಿ ಅಂತೇಳಿ 3 ಬುಕ್ ತೊಗೊಂಡು ಮತ್ತೆ ಸ್ಟಡಿ ಮಾಡೋಕೆ ಹೋಗ್ಬಿಡ್ರಿ. ಈ 3 ವೇಳೆ ಯಾವ್ದಾದ್ರು ಒಂದು ತೊಗೊಳ್ರಿ, ಡೆಡಿಕೇಟ್ ಆಗಿ ಸ್ಟಡಿ ಮಾಡಿರಿ. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಪ್ಲಸ್ ಮಾಡ್ಕೊಂಡು ಬಟ್ ಎವ್ರಿ ಡೇ ರೀಸನಿಂಗು, ಮ್ಯಾಥ್ಸು ಅಪ್ಡೇಟ್ ಪದ್ಧತಿ ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ 3 ಬುಕ್ ಒಳಗೆ ಯಾವುದಾದ್ರೂ ಒಂದು ಬುಕ್ ತೊಗೊಂಡು ಸ್ಟಡಿ ಮಾಡಿರಿ. ಇಲ್ಲ ನಮ್ದು ಯಾವುದಾರ ಒಂದು ಇದನ್ನ ಐತೆ ಅಂತ ತಿಳ್ಕೊಡ್ರಿ. ನಮ್ದು ಯಾವುದೋ ಒಂದು ಕೋಚಿಂಗ್ಸ್ ಹೋಗಿರಿ, ಆ ಕೋಚಿಂಗ್ದವ್ರು ಇದನ್ನು ಕೊಟ್ಟಿರ್ತಾರೆ ನಿಮ್ಗೆ ನೋಟ್ಸ್, ಅದನ್ನು ಸಹ ನೀವು ಸ್ಟಡಿ ಮಾಡಿರಿ. ಒಟ್ಟು ಸ್ಟಡಿ ಮಾಡಿರಿ, ಎಕ್ಸಾಮ್ದಾಗ ಕ್ವಾಲಿಫೈ ಆಗಿರಿ, ಫಿಸಿಕಲ್ ಮೆಡಿಕಲ್ ಹೊಡ್ಕೊಡ್ರಿ. ಇವತ್ತು ನಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇವತ್ತು ಬೆಳಗಾಂ ಯಾರ್ದು ಏನು ಬಂದತ್ತ ರಿಸಲ್ಟ್, ಬೆಳಗಾಂ ಯಾರು ಏನು ಬಂದದ ರಿಸಲ್ಟ್ ಬಂದ ಸ್ನೇಹಿತರೆ. ನಮ್ಮವರೆಗೂ ಒಂದು 5-6 ಮಂದಿ ಸೆಲೆಕ್ಟ್ ಆಗಿದ್ದಾರೆ, ಅದು ಹೆಮ್ಮೆ ಐತ್ರಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡಿದ್ರಿಗೆ ಎಲ್ಲರೂ ಸೆಲೆಕ್ಟ್ ಆಗಿರಿ, ಅದರಿಂದ ಒಳ್ಳೆ ಸ್ಟಡಿ ಮಾಡಿರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಭೇಟಿ ಆಗೋಣ್ರಿ. ಮತ್ತೊಂದು ಹೇಳಕತ್ತೀನಿ ರೀ, ಯಾರು ಮೊದಲು ಬಾರಿಗೆ ನೋಡತ್ರಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಇಷ್ಟ ಇದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ. ಮತ್ತೇನಾದರೂ ತಪ್ಪಾಗಿದ್ದರೆ ಅದನ್ನು ಸಹ ಕ್ಷಮೆ ಇರಲ್ರಿ. ನಾ ಏನೋ ಮೇಲಿಂದ ಬರ್ತಾವಲ್ಲ ನಿಮ್ಗೆ ಗೊತ್ತೈತ್ರಿ, ತಪ್ಪಾಗಿದ್ರೆ ಕ್ಷಮಿಸ್ರಿ. ಮತ್ತು ನಿಮಗೆ ಯಾವುದಾದ್ರು ಬುಕ್ಸ್ ಒಳ್ಳೆ ಆರ್ಮಿ ಬುಕ್ಸ್ ಅದು ಗೊತ್ತಿದ್ರೆ ಅದನ್ನು ಕಮೆಂಟ್ ಹಾಕಿರಿ. ಮತ್ತು ಇನ್ನೊಂದು ಈ 3-4 ದಿನ ಹೊಳ್ರಿ, ನಿಮಗೆ ಯಾವ್ಯಾವ ನಮ್ಮ ಕರ್ನಾಟಕದವ್ರಿಗೆ ಹಿಂದಿ ಇಂಗ್ಲೀಷ್ ರಗಡ್ ಮಟೀರಿಯಲ್ ಹೊಟ್ಟೈತೆ. ಬಟ್ ನಮ್ಮ ಕರ್ನಾಟಕದವ್ರಿಗೆ ಸ್ವಲ್ಪ ಕಡಿಮೆ ಐತಿ. ನಾ ಯಾವ ಬೆಸ್ಟ್ ಯೂಟ್ಯೂಬ್ ಚಾನಲ್ ಅದ ಅದನ್ನು ಸಹ ಹೇಳ್ತೀನಿ, ನಿಮಗೆ ಗೊತ್ತಿದ್ದು ನೀವು ಹೇಳ್ರಿ. ಮತ್ತು ನೆಕ್ಸ್ಟ್ ಭೇಟಿಗಳ ಸಂತರ ಎಲ್ಲರಿಗೂ ಬಾಯ್.